ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಂಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 32ನೇ ಪದ್ಯ. ಆವ ಕ್ಷೇತ್ರಕ್ಕೆ ಪೋದರೆ ನಿನ್ನಾವ ತೀರ್ಥದಿ ಮುಳುಗಲೇ ನಿನ್ನಾವ ಜಪತಪ ಹೋಮದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ ಜೀವರುಳು ಪರಿಪೂರ್ಣನೆಂದರಿಯದಿಹ ಮಾನವನು. ಇಲ್ಲಿ ಹೇಳ್ತಾ ಇದ್ದಾರೆ, ಆವ ಕ್ಷೇತ್ರಕ್ಕೆ ಪೋದರೇನು. ಯಾವ ಕ್ಷೇತ್ರ? ಶ್ರೀ ವೆಂಕಟಾದ್ರಿ, ಕಾಶಿ, ಗಯಾ, ಪಂಢರಪುರ, ಉಡುಪಿ ಮುಂತಾದ ಯಾವ ಕ್ಷೇತ್ರಕ್ಕೆ ಹೋಗಿ ಈ ಸುಜ್ಞಾನವಿಲ್ಲದೆ ಮೂರ್ತಿಯ ಸಂದರ್ಶನ ಮಾಡಿದರೂ ಏನೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನಾವ ಕ್ಷೇತ್ರದ ಮುಳುಗಲೇನು, ಗಂಗಾದಿ ಯಾವ ತೀರ್ಥಗಳಲ್ಲಿ ಜ್ಞಾನವಿಲ್ಲದೆ ಮುಳುಗಿದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸ್ನಾನದ ಮರ್ಮ ಮರೆಯದೆ, ತದ್ಗತ ದೇವತೆ ಭಗವತ್ ರೂಪಗಳನ್ನು ತಿಳಿಯದೆ ಸ್ನಾನ ಮಾಡಿದರೆ ನೀರಿನಲ್ಲೇ ಪರಮಾತ್ಮ ಮುಳುಗಿಸೇ ಬಿಡ್ತಾನೆ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಆವಜಪ ಮಂತ್ರ ವರ್ಣ ದೇವತೆಗಳನ್ನು ತಿಳಿಯದೆ ಮಂತ್ರಾರ್ಥ ವಿಚಾರ ಮಾಡದೆ ಮಣಿಯಿಂದ ಮಣಿ ಎಣಿಸಿ ಜಪ ಮಾಡಿದರೆ ಏನೂ ಫಲವಿಲ್ಲ. ತಪ ಭಗವನ್ನಾಮ ಮಹಾತ್ಮೆ ಶಾಸ್ತ್ರಾಲೋಚನೆ ರೂಪವಾದ ತಪಸ್ಸು ಮಾಡದೆ ಕೇವಲ ಬಿಸಿಲಿನಲ್ಲಿ ಪಂಚಾಗ್ನಿ ಹಾಕಿಕೊಂಡು ತಪಸ್ಸು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಮ ಪಂಚಾಗ್ನಿಗತವಾದ ಭಾರ್ಗವಾದಿ ರೂಪಗಳ ಕಾರ್ಯ ಯಜ್ಞ, ಆ ಯಜ್ಞಾಭಿಮಾನಿಗಳು ವಾಯು ಹರಿಯ ರೂಪ ತತ್ ಕಾರ್ಯಗಳನ್ನು ತಿಳಿಯದೆ ಅನೇಕ ಆಜ್ಯಚರು ಇವುಗಳಿಂದ ಆಹುತಿಗಳನ್ನು ಕೊಟ್ಟು ಹೋಮ ಮಾಡಿದರೆ ಏನೂ ಫಲವಿಲ್ಲ ಅಂತ ಹೇಳ್ತಾರೆ. ದಾನ ಮಾಡಿ ಫಲವೇನು. ಕನ್ಯಾದಾನ, ಗೋದಾನ, ಭೂದಾನ, ಹಿರಣ್ಯಾದಿ ದಾನಗಳಲ್ಲಿ ದಾನ ಪ್ರತಿಗ್ರಹ ವಿವರವನ್ನು ತಿಳಿಯದೆ ದಾನ ಪದಾರ್ಥ ದಾನ ಕೊಡುವವರು ತೆಗೆದುಕೊಂಬುವರಲ್ಲಿ ಅಭಿಮಾನಿ ದೇವತೆಗಳು ತದ್ಗತ ಪರಮಾತ್ಮನ ರೂಪಗಳನ್ನು ತಿಳಿಯದೆ ಪರಮಾತ್ಮನ ವಿಸ್ಮರಣೆಯಿಂದ ಏನೇ ಮಹತ್ಕಾರ್ಯ ಮಾಡಿದರೂ ಫಲವೇನು ಅಂತ ಹೇಳ್ತಾರೆ, ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಾ ಫಲಗಳು ಜಡ ಕಾರ್ಯಗಳಿಂದ ಆಗೋದಿಲ್ಲ. ಕಾರಣ ಶ್ರೀವರ ಜಗನ್ನಾಥ ವಿಠ್ಠಲ ಶ್ರೀ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸಕಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ವಿಠ್ಠಲ, ಜ್ಞಾನಶೂನ್ಯರನ್ನು ಜ್ಞಾನ ಮಾರ್ಗಕ್ಕೆ ಹಚ್ಚುವ ವಿಠ್ಠಲ ನಾಮಕ ಪರಮಾತ್ಮನು ಈ ವಿಧದಿ ಈ ಮೇಲೆ ಹೇಳಿದ ಈ 11ನೇ ಸಂಧಿಯಲ್ಲಿ ಹೇಳಿದ ಪ್ರಕಾರ ಜಂಗಮ ಚಲಿಸತಕ್ಕ ಪಶು ಪಕ್ಷಾದಿ ಮಾನವಾದಿ ಜೀವರಲ್ಲಿ, ಸ್ಥಾವರ ಅಂದರೆ ಚಲಿಸದೇ ಇರುವಂತಹ ತೃಣ ಲತಾ ವೃಕ್ಷಲತಾದಿ ಜೀವರುಗಳಲ್ಲಿ ಮತ್ತು ಜಡಗಳಲ್ಲಿ ಪರಿಪೂರ್ಣನೆಂದರಿಯದ ಮಾನವನು ಪರಮಾತ್ಮ ವ್ಯಾಪಕನೂ ಹೌದು, ವ್ಯಾಪ್ಯನೂ ಹೌದು, ಪ್ರೇರಕನೂ ಹೌದು, ಜ್ಞಾನಾನಂದ ಗುಣಪೂರ್ಣ ಸರ್ವಕರ್ತ ಕಾರಯಿತ ಎಂದು ತಿಳಿಯದಿದ್ದ ಮನುಷ್ಯನು ಅಜ್ಞಾನಿಯು ಯಾವ ಕ್ಷೇತ್ರಕ್ಕೆ ಹೋದರೇನೆಂದು ಪ್ರಯೋಜನ ಆಗೋದಿಲ್ಲ. ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನು ಸರ್ವತ್ರ ವ್ಯಾಪ್ತನಾಗಿರುವಂತಹ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಸ್ಥಾವರ ಜಂಗಮ ಎಲ್ಲರಲ್ಲೂ ಪರಿಪೂರ್ಣನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಭಗವಂತನ ಜ್ಞಾನ ಅದನ್ನು ಹುಟ್ಟಿಸುವ ಜ್ಞಾನಿಗಳ ಸಂಗತಿ ಇಲ್ಲದೆ ಮಾಡಿರುವಂತಹ ಜೀವನಾವಧಿ ತೀರ್ಥಯಾತ್ರಾದಿಗಳಿಂದ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದರಿಂದ ಪಾಪವನ್ನು ದಾಟುತ್ತಾನೆ ಅದೇ ತೀರ್ಥ, ಸಾಧು ಸಂಘದಿಂದ ಪಾಪವನ್ನು ದಾಟುತ್ತಾನೆ ಆದುದರಿಂದ ಸಾಧು ಸಹವಾಸವು ತೀರ್ಥ ಎನಿಸ್ಕೊಳ್ತದೆ. ಸತ್ಸಂಗತಿಯೇ ಮುಖ್ಯ ತೀರ್ಥ, ಕೇವಲ ನೀರು ತೀರ್ಥ ಎನಿಸೋದು ಅಂತ ಹೇಳ್ತಾ ಇದ್ದಾರೆ. ಆ ಬಾವಿ ಕೆರೆಗಳಲ್ಲಿ ಮುಳುಗಿದರೆ ಹೊರಗಿನ ಕೊಳೆ ಹೋಗುತ್ತೆ,
ಆದರೆ ಇನ್ನು ಒಳಗಿನ ಕೊಳೆ ಹೋಗಬೇಕಾಗಿದ್ದರೆ ಗಂಗಾದಿ ಪುಣ್ಯತೀರ್ಥಗಳು ಪವಿತ್ರವೆನಿಸುತ್ತೆ. ಆದ್ದರಿಂದ ಗಂಗಾದಿ ತೀರ್ಥ ಸ್ನಾನದಿಂದ ಪಾವಿತ್ರ್ಯ ಬರುತ್ತದೆ. ಸಾಧು ಸಂಗತಿಯು ಜ್ಞಾನವನ್ನು ನಿಮಿತ್ತ ಮಾಡಿ ತತ್ಕಾಲದಲ್ಲಿ ಅಜ್ಞಾನ ಮುಂತಾದ ಮಲಗಳನ್ನು ಕಳೆದು ಪವಿತ್ರಗೊಳಿಸ್ತದೆ. ಆದ್ದರಿಂದ ಸತ್ಸಂಗತಿ ತೀರ್ಥ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಪ್ರಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇ ಪದ್ಯದಲ್ಲಿ ಏನು ಹೇಳಿದರು, ಮನಸ್ಸು ಇಂದ್ರಿಯ ಮೊದಲಾದಲ್ಲಿ ಧ್ಯಾನ ಮಾಡುವವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅವರಿಗೆ ದೂರತ ರಾಶಿಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಹಗಲಿನಲ್ಲಿ ಎರಡನೇ ಪದ್ಯದಲ್ಲಿ ಹೇಗೆ ಹಗಲಿನ ನಂದಾದೀಪದಿಂದ ಪರಮಾತ್ಮನ ಪೂಜೆ ಮಾಡುಗೋಸ್ಕರ ಹಚ್ಚಿ 4ರಲ್ಲಿ ಒಂದೂ ಪುರುಷಾರ್ಥವನ್ನು ಬೇಡದೆ ಪರಮಾತ್ಮ ಕೊಟ್ಟದರಲ್ಲಿ ಸಂತೋಷದಿಂದಿರು, ಹೆಂಡತಿ ಮಕ್ಕಳು ಎಲ್ಲವೂ ದೇಹ ಇಂದ್ರೆ ಎಲ್ಲವೂ ಪರಮಾತ್ಮ ಅಧೀನ ಅಂಥೇಳಿ ಯಾವಾಗಲೂ ಸ್ಮರಣೆ ಮಾಡ್ತಾಯಿರು ಅಂತ ಹೇಳಿದರು 2ನೇ ಪದ್ಯದಲ್ಲಿ. 3ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಈ ಜೀವ ಯಾವಾಗಲೂ ಅಸ್ವತಂತ್ರ, ಪರಮಾತ್ಮ ಒಬ್ಬನೇ ಸರ್ವತಂತ್ರ, ಸ್ವತಂತ್ರ, ನಿತ್ಯ, ಸುಖಮಯ. ಈ ಜೀವ ಯಾವಾಗಲೂ ಅಲ್ಪಜ್ಞ, ಪರಮಾತ್ಮನ ಅಧೀನ, ದುಃಖದಿಂದ ಕೂಡುವನು, ಹೃಸ್ವದೇವಿಯಾಗಿದ್ದಾನೆ. ಯಾವಾಗಲೂ ಪರಮಾತ್ಮನ ಅಧೀನದಲ್ಲಿರ್ತಾನೆ. 4ನೇ ಪದ್ಯದಲ್ಲಿ ಹೇಳಿದರು, ವಿಶ್ವಾದಿ 8 ರೂಪಗಳನ್ನು, ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ 8 ರೂಪಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು 9ರಿಂದ ಹೆಚ್ಚಿದಾಗ 72 ಆಗುತ್ತೆ, 1000ರಿಂದ ಹೆಚ್ಚಾಗ 72,000 ಆಗುತ್ತೆ. ಅವು ದೇಹದಲ್ಲಿರೋ 72,000 ನಾಡಿಗಳಲ್ಲಿ ಇದ್ದಾವೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡು ಅಂತ ಧ್ಯಾನ ಪ್ರಕ್ರಿಯೆಯಲ್ಲಿ ಬರ್ತಾ ಇದೆ ಇದು. 8 ಪ್ರಕೃತಿಗಳಲ್ಲಿ ಭೂಮಿ, ನೀರು, ಆಪ್ತತ್ವ, ತೇಜತತ್ವ, ವಾಯುತತ್ವ, ಆಕಾಶತತ್ವ, ಮನಸ್ಸು, ಬುದ್ಧಿ, ಅಹಂಕಾರ, ಈ 8 ಪ್ರಕೃತಿಗಳಲ್ಲಿ ವಿಶ್ವಾದಿ 8 ರೂಪಗಳಿಂದ ಪರಮಾತ್ಮ ಇದ್ದು ಭಕ್ತರ ಕಂಟಕಗಳನ್ನು ಪರಿಹರಿಸ್ತಾನಂತ ನೋಡಿ. ದಿನಲೂ ಪ್ರತಿದಿನದ ರಕ್ಷಣೆ ಮಾಡಿ ಮಾಡ್ತಾನೆ. ಹೇಗೆ ನೆಂಟನಂದದೆ ಎಡಬಿಡದೆ ವೈಕುಂಠರಮಣನಾಗಿರುವಂತಹ ಪರಮಾತ್ಮ ತನ್ನವರ ಜೊತೆಗೆ, ತನ್ನ ಭಕ್ತರ ಜೊತೆಗೆ ಇದ್ದು ನಿಷ್ಕಂಟಕವಾಗಿರುವಂತಹ ಸುಮಾರ್ಗದಲ್ಲಿ ನಡೆಸ್ತಾನೆ ಅಂತ ಹೇಳ್ತಾನೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಅನುಗ್ರಹ ಸರಿಯಾದ ಇದರಲ್ಲಿ ಅವರಿಗೆ ಕೊಡ್ತಾನೆ. 6ನೇ ಪದ್ಯದಲ್ಲಿ ಹೇಳ್ತಾರೆ, ಸ್ವರಮಣನಾಗಿರುವಂತಹ ಪರಮಾತ್ಮ ಶಕ್ತ್ಯಾದಿ ರೂಪದಿಂದ ಶಕ್ತಿ, ಪ್ರತಿಷ್ಠಾ, ಸಂವೇದ್, ಸ್ಫೂರ್ತಿ, ಪ್ರಕೃತಿ, ಕಲಾ, ವಿದ್ಯಾಮತಿ, ನೀತಿ, ಮಾಯಾ, ಕಾಲಪುರುಷ ಅಂಥೇಳಿ ಈ ರೂಪದಿಂದ ನೆಲೆಸಿ ಇದ್ದು ಅರವಿದೂರನು, ದೋಷ ದೂರನಾಗಿರುವಂತಹ ಪರಮಾತ್ಮ ಸ್ಥೂಲ ವಿಷಯಗಳನ್ನು ಉಂಡುಣಿಪ ತಾನು ಶುಭಸಾರೋಕ್ತ ರಸಭೋಕ್ತನಾಗಿ ಆಯಾ ಜೀವರಿಗೆ ಅವರ ಯೋಗ್ಯವಾದ ರಸವನ್ನು ಕೊಡ್ತಾನೆ. ಅದನ್ನು ತಿಳಿಯದಲ್ಲೇ ನಾನೇ ಉಣ್ತೇನೆ ಅನ್ನೋವನು ನರಕದಲ್ಲಿ ಬೀಳ್ತಾನೆ, ಬಿದ್ದು ಮತ್ತೆ ಇದೇ ಸಂಸಾರದಲ್ಲಿ ತಿರುಗಾಡ್ತಾನೆ. 7ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸುರುಚಿ, ರುಚಿರ, ಸುಗಂಧ, ಶುಚಿ ಅಂತ ಹೇಳಿ ಪರಮಾತ್ಮ ಷಡ್ರಸಗಳಲ್ಲಿದ್ದಾನೆ, 12 ರೂಪದಲ್ಲಿದ್ದಾನೆ. ಶ್ರೀಭೂದುರ್ಗಾ ಸಹಿತನಾಗಿ ಶ್ರಮಣನಾಗಿರುವಂತಹ ಪರಮಾತ್ಮ 72,000 ನಾಡಿಗಳಲ್ಲಿ
ಇದ್ದು ರಸ ವಿಭಾಗ ಮಾಡ್ತಾನೆ. ಸಮೀರ ನಾಮಕನಾದ ಪರಮಾತ್ಮ ಪ್ರಾಣನ 72,000 ರೂಪದೊಳಗೆ ಪರಮಾತ್ಮ ತಾನಿದ್ದು ಗುರುಪರಾಕ್ರಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ, ಬಲ ತೇಜ ವೀರ್ಯ ಜ್ಞಾನಾದಿಗಳಿಂದ ಪೂರ್ಣನಾಗಿರುವಂತಹ ಪರಮಾತ್ಮ 72,000 ನಾಡಿಗಳಲ್ಲಿ ತಾನೇ ಸ್ವತಂತ್ರದಿಂದ ಇದ್ದು ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. 8ನೇ ಪದ್ಯ ಹೇಳ್ತಾರೆ, ಯಾರು ನಿನ್ನನ್ನು ಸರ್ವತ್ರದಲ್ಲಿ ನೆನೆಸ್ತಾರೆಯೋ, ಯಾವಾಗಲೂ ನೆನೆಸ್ತಾರೆಯೋ, ಅನ್ಯಕರ್ಮ ಮಾಡಿದರೂ ಸರಿ ಅಂದರೆ ನಿಜ ಭಕ್ತರಾದರೂ ಕದಾಚಿತ್ ಅನ್ಯಕರ್ಮ ಎಂದರೆ ಹೆಂಡತಿ ಮಕ್ಕಳ ಪೋಷಣೆಗಾಗಿ ಕರ್ಮಗಳನ್ನು ಮಾಡಿದರೂ ನಿನ್ನ ಹರಿಯ ರೂಪ ಚಿಂತನಪೂರ್ವಕವಾದ ಕರ್ಮ ಮಾಡಿದರೆ ಪಾಪಲೇಪವಿಲ್ಲ ಅಂತ ಹೇಳಿ ಅವೆಲ್ಲ ಪುಣ್ಯಕರ್ಮಗಳು ಅನಿಸುತ್ತವೆ ಅಂತ ಹೇಳ್ತಾರೆ. ಇದಕ್ಕೆ ಕಿಂಚಿತ್ತಾದರೂ ಸಂದೇಹ ಬೇಡ. ಅದನ್ನು ಬಿಟ್ಟು ನಿನ್ನ ಸ್ಮರಿಸದೆ ಪರಮಾತ್ಮನೇ ಬಿಂಬನಾಗಿದ್ದಾನೆ, ಅವನ ಕರ್ತೃತ್ವ ಅನುಸಂಧಾನವನ್ನು ಬಿಟ್ಟು ಯಾವ ಕರ್ಮದಲ್ಲೂ ಆ ಭಗವಂತನ ರೂಪವನ್ನು ಚಿಂತನೆ ಮಾಡದಲೇ ದಶವಿಧ ಸ್ನಾನ ವಿಧಾನ ತಿಳಿಯದೆ, ಜಪತಪಾನುಷ್ಠಾನ ತಿಳಿಯದೆ, ಮಾಡಿದರೂ ಪಂಚಾಗ್ನಿಲಿ ಹೋಮ ಮಾಡುವ ತಿಳಿಯದೆ ಮಾಡಿದರು, ಅನ್ನ ವಸ್ತ್ರ ಗಜ ಅಶ್ವ ಭೂದಾನ ಇವುಗಳ ದಾನ ಮೊದಲಾದಗಳಿರುವ ಪರಮಾತ್ಮ ಅನುಸಂಧಾನವಿಲ್ಲದೆ ಇವುಗಳ ದಾನದ ಮರ್ಮವನ್ನು ಅರಿಯದೆ ಯಾವ ಪುಣ್ಯ ಮಾಡಿದರೂ ಫಲವೇನು ಅಂತ ಹೇಳ್ತಾ ಇದ್ದಾರೆ. ಕಿಂಚಿತ್ತು ಫಲವು ಬರುವುದಿಲ್ಲ ಅಂತ. 9ನೇ ಪದ್ಯ ಹೇಳ್ತಾ, ಇಷ್ಟ ಭೋಗ್ಯ ಪದಾರ್ಥದಲ್ಲಿ ತ್ರಿವಿಧ ಸರ್ವಜೀವರಿಗೆ ಇಷ್ಟ ಪ್ರೀತಿಕರವಾಗಿರುವಂತಹ ಭೋಜನ ಮಾಡುವಂತಹ ವಸ್ತುಗಳಲ್ಲಿ ಇದು ಸಮಸ್ತ ಪದ. ಇನ್ನು ಇಷ್ಟ ಅಂದರೆ ಭೋಗ್ಯ ಪದಾರ್ಥದಲ್ಲಿ ಪರಮಾತ್ಮ ಎದ್ದು ಸರ್ವಜೀವರು ಬೋಧನೆ ಮಾಡುವಂತಹ ಆ ಪದಾರ್ಥಗಳು, ಆನಂದ ಪಡೆಯುವ ಪದಾರ್ಥದಲ್ಲಿ ತ್ರಿವಿಧ ಸತ್ವ ರಜ ತಮೋ ಯೋಗ್ಯ ಪದಾರ್ಥಗಳು, ಆ ಪದಾರ್ಥಗಳಲ್ಲಿ ಇದ್ದು ಪರಮಾತ್ಮ ಆಯಾ ಜೀವರಿಗೆ ಭೋಗ್ಯ ಪದಾರ್ಥಗಳ ರಸ ಶುಭರಸ ತಾನು ಸ್ವೀಕರಿಸಿ ಸರ್ವಜೀವರ ತುಷ್ಟಿಪಡಿಸುವ ತ್ರಿವಿಧ ಯೋಗ್ಯ ತತ್ತದ ರಸಗಳನ್ನು ಅವರಿಗೆ ಉಣಿಸ್ತಾನೆ ಅಂತ ಹೇಳ್ತಾರೆ. ಪ್ರತಿನಿತ್ಯದಲ್ಲಿ ಆನಂದ ಪಡಿಸ್ತಾನೆ. ಹತ್ತನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಕಾರಣನಾಮದಿಂದ ಪರಮಾತ್ಮ ತಾನೇ ಜ್ಞಾನೇಂದ್ರಿಯಗಳ ಅಧಿಪತಿಯ ಅಲ್ಲಿದ್ದು ಆ ತತ್ವೇಶ್ವರಿಗೆ ಕ್ರಿಯಾ ಪ್ರೇರಕನಾಗಿ ನೆಲೆಸಿದ್ದಾನೆ. 3 ಗುಣಗಳು ಅಂದರೆ ಸತ್ವರದ ತಮೋ ಗುಣಗಳು, ಪ್ರಾಚುರ್ಯವಾದ ತ್ರಿವಿಧ ಪದಾರ್ಥ ರೂಪವಾದ ಜಡ ಪ್ರಕೃತಿಯಲ್ಲಿಯೂ ಸತ್ವಾದಿ ಗುಣರೂಪ ರಸಾದಿ ಬಳಿಗೆ ಆಶ್ರಯವಾಗಿ ದ್ರವ್ಯನೆಂದು ಆ ಪದಾರ್ಥದ ಆಕಾರನಾಗಿ ತನ್ನಾಮದಲ್ಲಿ ಆಯಾ ಪದಾರ್ಥದ ನಾಮದಿಂದ ಕರೆಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. 11ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪಂಚಭೂತ ದ್ರವ್ಯ ನೆನೆಸುವ ಅಂತ ಹೇಳಿ ಪದ್ಯ. ಪಂಚಭೂತಾತ್ಮಕ ಸತ್ವಾದಿ ಗುಣರೂಪ ರಸಾದಿಗಳಿಗೆ ಆಶ್ರಯನಾಗಿ ದ್ರವ್ಯ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಭವ್ಯ ಅಂದರೆ ಕುಶಲನಾಗಿ ಬಹು ಜಾಗರೂಕತೆಯಿಂದ ಜೀವನ ಕರ್ಮೇಂದ್ರಿಯ ಪ್ರವರ್ತಕನಾಗಿದ್ದಾನೆ. ಸಹಸ್ರನಾಮದಗಳಿಂದ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ. ಇನ್ನು ಜ್ಞಾನೇಂದ್ರಿಯಗಳಲ್ಲಿ ಸ್ತವ್ಯಕಾರಕನಾಗಿ ಸ್ತುತ್ಯನಾಗಿದ್ದಾನೆ. ಪೂರ್ಣ ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮ ಈ ಜಗತ್ತಿನಲ್ಲಿ ಸೇವಾ ಮಾಡುವ ಜೀವರಲ್ಲಿಯೂ ಸೇವೆ ತೆಗೆದುಕೊಳ್ಳುವ ಜೀವರಲ್ಲಿಯೂ ಹವ್ಯವಾಹನ ಹೋಮ ಮಾಡುವ ಘೃತವು ದೇವತೆಗಳ ದ್ವಾರ ಮುಟ್ಟುವುದುತ್ತದೆಯೋ ಅದಂತೆ
ಪರಮಾತ್ಮ ಹೇಗಿದ್ದಾನೆಂದರೆ ಅಗ್ನಿಯಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಾಧನೆ ಮಾಡುವವರಿಗೆ ಅವರ ಸಾಧನೆಗನುಸಾರವಾಗಿ ಫಲವನ್ನು ಕೊಡ್ತಾನೆ. 12ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಮನಸ್ಸೇ ಮೊದಲಾಗಿರುವಂತಹ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಅವುಗಳಲ್ಲಿ ಶುಚಿ, ಶುಚಿಷತ್, ಹೋತ ಎಂಬ 3 ರೂಪಗಳಿಂದ ಇದ್ದಾನೆ. ಈ ದೇಹದಲ್ಲಿದ್ದಾನೆ. ದೇಹದಲ್ಲಿ ನಿರಂತರ ವಾಮನ ರೂಪದಿಂದ ಇದ್ದಾನೆ. ಹೀಗೆ ಪ್ರಾಣಾಂತರ್ಯಾಮಿಯಾಗಿದ್ದು ಪರಮಾತ್ಮ ಆಯಾ ಜೀವಕ್ಕೆ ಅವರಿಂದ ಯೋಗ್ಯವಾದ ಅವರ ಕರ್ಮಕ್ಕನುಸಾರ ಕರ್ಮಗಳನ್ನು ಮಾಡಿಸಿ ಆ ಕರ್ಮದ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. 13ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪ್ರೇರಕರಲ್ಲಿಯೂ ಅವನೇ ಇದ್ದಾನೆ, ಪ್ರೇರರಲ್ಲಿಯೂ ಅವನೇ ಇದ್ದಾನೆ. ಪ್ರೇರಕನು ತಾನಾಗಿ ಪರಮಾತ್ಮ ನಿರ್ವೈರದಿಂದ ಅಂತ ಹೇಳ್ತಾ ಇದ್ದಾರೆ. ಸಕಲ ಜೀವರಲ್ಲಿ, ತ್ರಿವಿಧ ಜೀವರಲ್ಲಿ ಅವರವರ ಯೋಗ್ಯತೆಗನುಸಾರವಾಗಿ ತನ್ನಾಮ ರೂಪದಲ್ಲಿ ಕಾರಣ ಕಾರ್ಯ ಪ್ರೇರಕ ರೂಪದಿಂದ ಇದ್ದು ಸಕಲ ಕಾರ್ಯಗಳನ್ನು ಆಯಾ ನಾಮಗಳಿಂದ ಪ್ರವರ್ತಿಸ್ತಾನೆ, ಅಂದರೆ ಕಾರ್ಯಾರಂಭ ಮಾಡಿಸ್ತಾನೆ. ಸಕಲ ವ್ಯಾಪಾರಗಳನ್ನು ಮಾಡಿದರೂ ಗಂಗೆಯನ್ನು ಪಾದದಿಂದ ಜನಯಿಸಿದ ಕಾರಣ ಮಹಾಪಾವನನಾಗಿದ್ದಾನೆ, ದೋಷದೂರನಾಗಿದ್ದಾನೆ. ತೋರಿಕೊಳ್ಳದೆ ಇದೆಲ್ಲ ಸ್ವಕೀಯವಾಗಿರುವಂತಹ ಪ್ರೇರ್ಯ ರೂಪಗಳನ್ನು ತೋರಿಸಿಕೊಳ್ಳದೆ ಸರ್ವಜೀವರುಗಳು ತ್ರಿವಿಧ ಜೀವರಲ್ಲಿ ಸಕಲ ವ್ಯಾಪಾರಗಳನ್ನು ಮಾಡಿಸುತ್ತಾ ತನ್ನ ಯಾರ ಈ ವ್ಯಾಪಾರಗಳನ್ನು ತಿಳಿಯೋದಿಲ್ಲ ಅಂತಹ ಅಜ್ಞ ಜನರನ್ನು ನೋಡಿ ನಗ್ತಾ ಇರ್ತಾನಂತೆ. 14ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನೇ ಮುಖ್ಯ ನಿಯಾಮಕನಾಗಿದ್ದಾನೆ. ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಮುಖ್ಯ ನಿಯಾಮಕ, ಸಕಲತ್ವ ಸ್ವತಂತ್ರ ಕರ್ತ ಕಾರಯಿತ, ಅನ್ಯರಾದ ಯಾರಿಂದಲೂ ಪ್ರಚೋದಿತನಲ್ಲ, ಮುಖ್ಯ ನಿಯಮವನ್ನು ಮಾಡುವನು ಅವನೇ. ಈ ಪ್ರಕಾರ ತಿಳಿದು ಭಗವತ್ ಸ್ಮರಣೆ ಮಾಡುವ ಸಕಲ ಶುಭ ಕರ್ಮಗಳು, ಶುಭವಾದ ಪುಣ್ಯಕರ್ಮಗಳು, ಭಗವತ್ ಸ್ಮರಣೆ ಮಾಡುವಂಥ ಸಕಲ ಸುಕರ್ಮಗಳು, ಸಂತೋಷ, ಆನಂದ, ಲಾಭ ನಷ್ಟ ಎಲ್ಲವೂ ಪರಮಾತ್ಮನ ಬಿಂಬರೂಪಿನಾಗಿರುವಂಥ ಪರಮಾತ್ಮನ ಅಂಗಡಿಗೆ ಸಮರ್ಪಿಸಬೇಕು. ಪರಮಾತ್ಮ, ನೀನು ಮಾಡಿಸಿದಂತೆ ನಾನು ಮಾಡಿದ್ದೇನಪ್ಪ, ನೀನು ಇಟ್ಟಿರುವಂತೆ ನಾನು ಇದ್ದೇನೆ ಎಂಬ ದಾರ್ಢ್ಯವಾದ ಜ್ಞಾನದಿಂದ ನರಕದಲ್ಲಿ, ಅಂದರೆ ಪೃಥ್ವಿಯಲ್ಲಿ, ಸ್ವರ್ಗ ದೇವತೆಗಳ ಲೋಕ, ಅಪವರ್ಗ, ಮೋಕ್ಷ ಮಾರ್ಗವನ್ನು ಕೊಡುವನು. ಸಕಲ ಕಾಲ ದೇಶ ಅವಸ್ಥಾ ನಿಯಾಮಕ ಪ್ರೇರಕನಾಗಿರುವಂತಹ ಪರಮಾತ್ಮ ಇಂದ್ರಿಯ ನಿಯಾಮಕನೆಂದು ಸರ್ವತ್ರದಲ್ಲಿ ಸರ್ವಕಾಲದಲ್ಲಿ ಸರ್ವಕಾಲ ದೇಶಗಳೇ ನೆನೆಸ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ನರಕ ಮುಂತಾದವುಗಳಲ್ಲಿ ಪರಮಾತ್ಮ ನಿಯಾಮಕನಾಗಿಯೂ ದುಃಖಾನುಭವ ರಹಿತನಾಗಿಯೂ ಇದ್ದಾನೆ. ಆದ್ದರಿಂದ ರಾಜನ ಅಧೀನನಾದ ರಾಜಭೃತ್ಯನಂತೆ ನಿಯಾಮಕನಾದ ಹರಿಯು ಕೊಟ್ಟದ್ದನ್ನು ಸಮಾಧಾನ ಮನಸ್ಸಿನಿಂದ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಮಾನವಕ ತತ್ಫಲಗಳನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋಹಿಸುವಂತೆ ಪ್ರತಿದಿನದೇ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಮಾಡು ಕೊಂಡಾಡು. ನೋಡ್ರಿ, ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಉಳಿದುದನ್ನು ನಾಳೆ ನೋಡ್ಕೊಂಡಂತೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.